ಚಟ್ನಿಗೆ ಶೇಂಗಾ ಕೊಬ್ಬರಿ ಮತ್ತು ಇಲ್ಲಿ ಹುರಿದಿಟ್ಕೊಂಡಿದ್ದೀನಲ್ಲ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಈರುಳ್ಳಿ ಅಂದರೆ ನಮಗೆ ಇಟ್ಕೊಡ್ತಿರ್ತಾರಲ್ವ ಅವ್ರು ಇಟ್ಕೊಡ್ತಿರ್ತಾರೆ. ಸೇವು ಜೋಳದ ದೋಸೆ ಚೆನ್ನಾಗಿದಾವ ಸೇಮ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿನ್ನೆ ಹಾಕಿದ್ನಲ್ವ ಜೋಳದ ದೋಸೆ ನೆನಕಿದ್ನಲ್ವ, ಇವಾಗ ದೋಸೆ ಮಾಡಬೇಕು. ಟಿಫನಿಗೆ ಪಡ್ಡು ಮಾಡ್ತೀನಿ ಫ್ರೆಂಡ್ಸ್. ಬಾಕ್ಸಿಗೆ ಅದೇ ಕಟ್ಟಿಬಿಡು ಅಂತ ಹೇಳಿದ್ರು, ರೈಸೇನು ಬೇಡ, ಅದೇ ದೋಸೆನೇ ಇಲ್ಲಾಂದ್ರೆ ಪಡ್ಡು ಕಟ್ಟಿಬಿಡು, ಇವಾಗ ಒಂದು ಬೇರೆ ಮಾಡೋ ಬಾಕ್ಸಿಗೆ ಬೇರೆ ಕಟ್ಟಂದ್ರೆ ಹಾಗಾಗಿ ಸುಡ್ಬಿಡೋ ಪಡ್ಡು ಅಂತೂ ಚೆನ್ನಾಗಿರ್ತವೆ. ಪಡ್ಡು ಮಾಡ್ತೀನಿ. ಇನ್ನು ಬಾಕ್ಸಿಗೆ ದೋಸೆ ಹಾಕ್ಕೊಡ್ತೀನಿ. ಇನ್ನು ಚಟ್ನಿಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಇನ್ನು ಅವ್ರೂ ಪೂಜೆ ಮಾಡೋ ಶನಿವಾರ ಒಂದಿನ ಪೂಜೆ ಮಾಡೋಕ್ಕೆಲ್ಲ ರೆಡಿ ಆಗ್ತಿದ್ದಾರೆ. ಇನ್ನೂ ಮಾಡ್ತಿದ್ದಾರೆ. 6 ಗಂಟೆಗೆ ಆಗ್ಬಿಡುತ್ತೆ. ಫಸ್ಟ್ ಚಟ್ನಿಗೆ ಶೇಂಗಾ ಕೊಬ್ಬರಿ ಮತ್ತು ಇಲ್ಲಿ ಹುರಿದಿಟ್ಕೊಂಡಿದ್ದೀನಲ್ಲ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಈರುಳ್ಳಿ ಇದು ಹಾಕ್ಕೊತಿದ್ದೀನಿ. ಇದಕ್ಕೆ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ ಅಷ್ಟೇ, ಉಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಸ್ವಲ್ಪ ಬಿಳೆಗಡಲೆ ಇಷ್ಟೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ತೀನಿ. ಇದನ್ನು ನೋಡಿ ಫ್ರೆಂಡ್ಸ್, ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಎರಡೆರಡು ಹಂಚಿಟ್ಕೊಂಡು ಮಾಡ್ತಿರೋದು ನಾನು. ಅವ್ರು ಹೊತ್ತಾಗಿ ಡಬ್ಬದ ಹಾಕಂದ್ರೆ ಇನ್ನು ಗುಡಿಗೆ ಹೋಗಿದ್ದಾರೆ. ಫ್ರೀ ಸುಮ್ಮನೆ ಮನೆ ಇನ್ನು ಅವ್ರು ಗುಡಿಗೆ ಹೋಗಿದ್ದಾರೆ. ಬರ್ತಡೇ ಎಲ್ಲ ಹಾಕ್ಬೇಕು. ಅದಕ್ಕೆ ಈ ಕಡೆ ಇವಾಗ ತಿನ್ನಕ್ಕೆ ಹಾಕ್ತೀನಿ, ಆ ಕಡೆ ಬಾಕ್ಸಿ ಹಾಕಿಬಿಡ್ತೀನಿ. ಇವಾಗ ಹೊತ್ತಾಗಿದೆ, ಡಬ್ಬದ ಹಾಕ್ಬೇಕು. ನೆನ್ನೆ ಹಾಕಿದ್ದಾರೆ. ಚಹಾ ಆಗಿದೆ, ಚಹಾ ಕುಡಿಯೋಕ್ಕಿಲ್ಲ. ಪ್ರಿಯ ನೋಡಿ ಹಾಕಿಟ್ಟಿದ್ದೀನಿ. ಹಾಗೆ ನಾನು ಚಹಾ ಊಟ ಕುಡಿತೀನಿ ಫ್ರೆಂಡ್. ಚಹಾ ಆದಿದ್ದಾವಲ್ಲೇ ಕುಡಿಯೋದು ನೋಡಿ. ಬಾಕ್ಸ್ ಕಟ್ಟಬೇಕು. ತಲೆ ನೋವು. ಏ ಪ್ರೇಮಿನೇ ಹೊಡಿತ ಬಿಸಿ ಇಡ್ತಾವ. ಇವತ್ತು ಬಿಸ್ಕೆಟ್ ಅದು ತಿನ್ಬೇಕು, ಟೈಮ್ ಇಲ್ಲ. ಸರಕು ಸರಕು ಕೈ ತೆಗಿ ತಿನ್ನಿಸ್ಲ. ನೋಡಿ ಫ್ರೆಂಡ್ಸ್, ಇನ್ನೊಂದು ಬ್ಯಾಗ್ ತಿನ್ನಿ. ಇನ್ನು ಅವ್ರಿಗೆ ಬಂದಿಲ್ಲ. ನಮ್ಮ ಪ್ರಿಯಾಂಕಿ ಅಂತೂ ಬಿಸ್ಕೆಟ್ ಅಮ್ಮ ಬಿಸ್ಕೆಟ್ 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 ಅಂತಿದ್ದಾನೆ. ತಿನ್ಸ್ಬೇಕು. ಇದೊಂದು ಡಬ್ಬೆ ಹಾಕಿ ಇನ್ನೊಂದು ಹಾಕಿ ಇಳಿಸಿ ಅವ್ನಿಗೆ ತಿನ್ನಿಸ್ನು. 3 ಡಬ್ಬೆ ಅಂದರೆ ಅವ್ರಿಗೆ ಮಸ್ತ್ ಆತಿನ. ಅದ್ರಾಗ ಉಳಿಸ್ತಾರೆ. ಉಳಿಸಿದ್ರೆ ಇದು ಕೊಡಕ್ಕೆ ಬರ್ತೈತೆ. ಅಂದರೆ ನಮಗೆ ಇಟ್ಕೊಡ್ತಿರ್ತಾರಲ್ವ, ಅವ್ರು ಇಟ್ಕೊಟ್ಟಿರ್ಬೋದು. ಬಂದರು, ಗಾಡಿ ಸೌಂಡ್ ಬಂತು.
ಬಂದಲ್ಲ ಪಪ್ಪ. ಪಪ್ಪಗ ಅವತ್ತು ಟೈಮ್ ಆಗೈತಪ್ಪ, ಬೈತಾನೆ ಇವಾಗ. ನೀನು ಆಟ ಮಾಡಬೇಡೇನು ಮತ್ತೆ ಬೈತಾನೆ ನೋಡು. ಹೆಂಗೆ ಮಾಡ್ತಾರೆ ನೋಡಿ. ಇವು ರೇವು ಜೋಳದ ದೋಸೆ, ಅವು ಚೆನ್ನಾಗಿದಾವ. ಸೇಮ್ ಯಾವಾಗಲೂ ಮಾಡ್ತೀವಲ್ಲ ಹಂಗದವ. ಪಡ್ಡು ಗುಂಪಂಗ ನೋಡಿ ದೋಸೆ. ಹಾಂ, ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಅದೇ ಹಂಗೆ ಅನ್ಸುತ್ತೆ. ಅಯ್ಯ, ಇದು ಕೊಪ್ಪಳದಾಗ ಮಾಡಿದ್ರೆ ನಮ್ಮ ಅಕ್ಕನವ್ರು, ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ. ಸೂಪರ್ ಅಪ್ರಿ ಒಮ್ಮ ಬಂಗ್ನಿ. ಪಪ್ಪ ತೆಗಿತೀನಿ ತಡಿ ಸುಡೋ. ಇನ್ನ ನೋಡಿ ಫ್ರೆಂಡ್ಸ್ ತೆಗಿತಿದ್ದೀನಿ. ಅವ್ರು ಹೆಂಗೆ ಮಾಡ್ತೀವಿ, ಸುಡೋದು ಕೊಡ್ಬೇಡ್ರಿ ಅವನಿ. ಅಯ್ಯಮ್ಮ ನೋಡು, ಕೊಡು ಅಂದಿದ್ದು ಪ್ರೀ ನೀನಿ. ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ತೇನೆ. ಸುಡೋದು ಕೊಡ್ಬೇಡ, ನಿನಗೆ ಕೊಡ್ಬೇಡ ಅನ್ನಕ್ಕ ಅಂತ ಪ್ರೀ. ಕೊಡು ಅಂದಿದ್ದು ನಾನು, ಸುಡೋದು ಕೊಡ್ಬೇಡ. ಟೂ ಎದಕ್ಕೆ ಹಾಕ್ತಿಪ್ಪ, ಭಾರಿ ನೀನು. ನನಗೆ ಟೂ ಅಂತ ಮಗನೆ. ಪ್ರಿಯ ಇಲ್ಲೋಡ್ಗ ಇರ್ಲಿ ತಗ, ಮಕ ಎತ್ತು. ಈ ಸಿಟ್ಟು ಅವನಿಗೆ ಇನ್ನಂಗೈತೆ ನೋಡ್ರಿ ಅವ್ನಿಗೆ ಸಿಟ್ಟು. ಪ್ರಿಯ ಇಲ್ಲಡಿ ಇರ್ಲಿ ತಗ, ಮಾತಾಡ್ಸ. ಈ ವಯಸ್ಸಿಗೆ ಎಷ್ಟು ಸಿಟ್ಟಿದ್ರೆ ಆತಪ್ಪ ನೀನು. ಇಲ್ಲೋಡ್ಗ ಮಕ ಎತ್ತಿಸ್ರ ಅಂತ. ಭಾರಿ ಸುಬ್ಬಪ್ಪ. ನಾನು ಪಡ್ಡು ಕೊಡ್ಬೇಡ ಅಂದಿಲ್ಲ ಮಗನೇ, ನನ್ನ ಸುಡ್ತಾವ ಅಂತ ಹೇಳಿದ್ದು. ಟೂ ಹಾಕ್ಬಿಡಪ್ಪ, ನನಗೆ ಟೂ ಹಾಕಂಗ ಆಗ್ಬಿಟ್ಟಿ ಅಲ್ಲ ನೀನು. ಟೂ ಅದಕ್ಕೆ ಆಗ್ತಪ್ಪ. ನಾನು ಪಡ್ಡು ಕೊಡ್ಬೇಡ ಅಂದಿಲ್ಲಪ್ಪ, ಸುಡ್ತತೆ ಅಂತ ಹೇಳಿದ್ದು. ಬಾರಿ ಆತನಪ್ಪ ನಿನ್ನ ಮಗ. ಇಡೀರಿ ಪ್ಲೇಟ್ ಇಸ್ಗ ರೇ. ಬಾಕ್ಸಿ ದೋಸೆ ಕಟ್ಲ ಏನ್ ಕೊಟ್ಟಾಕ ಎಲ್ಲರ ಗಂಡ ನಂಗಲ್ಲ ಫ್ರೆಂಡ್ಸ್. ನನ್ನ ಗಂಡ ಏನಿದ್ರು ನಡೀತೈತೆ. ಇದೇ ಅಂದ್ರೆ ಅವ್ರಿಗೆ ಸ್ವಲ್ಪ ಇಷ್ಟ ಆಗ್ಲಾರ್ದು ಒಂದು ಐಟಮ್ಸ್ ಇದಾವೆ. ಅದೇ ಯಾವ್ದು ಜಗಳ ಆಡಿದ್ವಿ ನಾವು, ಇದಲ್ಲ ಇದು ಮೆಂತೆ ಕಡುಬು. ಅದೊಂದು ಅಂದ್ರೆ ಆ ಥರದ್ದು ಇಷ್ಟ ಇಲ್ಲ ಅವ್ರಿಗೆ, ಇಟ್ಟಿಟ್ಟು ಒಂದೆಲ್ಲ. ಮತ್ತು ಹೋಳಿಗೆ ಸಾರು ಇಷ್ಟ ಇದೆ, ಇವಾಗ ಇಷ್ಟ. ನಾನೇ ಹೇಳಿದ್ವಿ ಫ್ರೆಂಡ್ಸ್, ಕೆಲವೊಂದು ಸಿಚುವೇಶನ್ನಲ್ಲಿ ಅದೇ ತಿನ್ಬೇಕಂತ ಬಂದಿರುತ್ತೆ, ಅವಾಗ ಹೆಂಗೆ ಮಾಡ್ತೀವಿ ಅಂತ. ಈಗ ಆಗೇನಿಲ್ಲ ಪಾಪ, ಒಳ್ಳೆಯವ್ರಿಗಾಗೇನಿಲ್ಲ. ಓಕೆ, ಅವ್ರು ತಿನ್ನಲಿ, ಬಾಕ್ಸ್ ಕಟ್ತೀನಿ. ಇವನಮ್ಮ ಪಪ್ಪಗೆ ಬಾಕ್ಸ್ ಕೊಡ್ತನಮ್ಮ. ಭಾರಿ ಬಿಡು ನೀನು. ಟೂ ನನಗೆ ಎದಕ್ಕೆ ಟೂ ಹಾಕ್ತೀನಿ ನೀನು? ಏನೈತೆ ಭಾರಿ ಅದಂದ್ರೆ, ನೀನಿದ್ದಾಗ ನಿನ್ನ ಜೊತೆ, ನೀನಿಲ್ದಾಗ ಅಮ್ಮ ಅಮ್ಮ ಅಂತ ನನ್ನ ಜೊತೆ. ಬೆಳಿಗ್ಗೆಲಿಂದ ರಾತ್ರಿವರೆಗೆ ನೋಡ್ಕೊಂಬದ್ ನಾನು. ನಿಮ್ಮ ಪಪ್ಪ ಬಂದ್ಮೇಲೆ ಚೇಂಜ್ ಆಗ್ಬಿಡ್ತೀಯಲ್ಲ ನಿನ್ನ ಬುದ್ಧಿ. ಟೂ ನಡಿ ನಿನ್ನ ಜೊತೆ. ಬಾಯ್ ಬಾಯ್. ಹಾಯ್. ಓಕೆ ಫ್ರೆಂಡ್ಸ್, ಅವ್ರು ತಿನ್ನಲಿ, ನಾನು ಬಾಕ್ಸ್ ಕಟ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇನ್ನು ನಾನು ಈಗ ಈವ್ನಿಂಗ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈವ್ನಿಂಗ್ ಏನು ಆಲ್ಮೋಸ್ಟ್ ಆಗಿದೆ, ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನು ಈಗ ಯಾಕೆ ಸ್ಟಾರ್ಟ್ ಮಾಡ್ತಿದ್ದೀನಿ, ಮಧ್ಯಾಹ್ನದಿಂದ ಏನು ಮಾಡ್ತಿದ್ದೆ ಅಂದರೆ ಮಲಗಿಬಿಟ್ಟಿದ್ದೆ ಫ್ರೆಂಡ್. ನಿಜವಲ್ಲ ತುಂಬ ನನಗೆ ಇತ್ತೀಚೆಗೆ ಹೆಡ್ಡೇಕ್ ಜಾಸ್ತಿನೇ ಆಗ್ತಿದೆ. ಅದಕ್ಕೆ ಸ್ವಲ್ಪ ಎಲ್ಲ ಬಿಟ್ಬಿಟ್ಟಿದ್ದೆ, ಫೋನ್ ಎಲ್ಲ ಬಿಟ್ಟು ಸ್ವಲ್ಪ ಹೊತ್ತು ಮಲಗಿದ್ದೆ ಫ್ರೆಂಡ್. ಮಲಗಿದ್ದಕ್ಕೆ 1 ಗಂಟೆಗೆ ಎದ್ದು
ಮತ್ತೆ ನೆನೆಸ್ಕೊಂಡೆ ವಿಡಿಯೋ ಎಡಿಟ್ ಮಾಡಿಲ್ಲ ಮಾಡೋಣ ಅಂತೇಳಿ ಮತ್ತೆ ವಿಡಿಯೋ ಎಡಿಟ್ ಮಾಡಿ ಇನ್ನು ಎಲ್ಲ ಅಪ್ಲೋಡ್ ಎಲ್ಲ ಮಾಡಿ ಇವತ್ತು ಬಂದು 3 ಗಂಟೆಗೆ ಅಪ್ಲೋಡ್ ಮಾಡಿದ್ದೀನಿ. ಅಷ್ಟೊತ್ತಾಯಿತು ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ. ಇನ್ನು ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಬಂದು 6:30 ಹಾಕಿ ಬಂದಿದೆ ಫ್ರೆಂಡ್ಸ್. ಈಗೆಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ, ಅಂದರೆ ಈವ್ನಿಂಗ್ ಕೆಲಸ ಇರುತ್ತಲ್ಲ ಅದೆಲ್ಲ ಆಗಿದೆ. ದೀಪ ಹಚ್ಚಬೇಕು, ಇನ್ನು ನಾನು ಆಗಿಲ್ಲಲ್ವ, ಅದಕ್ಕೆ ಯಾರು ನಾನು ಕರೆಯೋಕ್ಕೆ ಹೋಗ್ತಿದ್ದೀನಿ. ನಮ್ಮ ಪ್ರಿಯಾಂಶಿಗೆ ಕಳಿಸಿದ್ದೀನಿ, ಕರ್ಕೊಂಬಂದಿಲ್ಲ, ಅದಕ್ಕೆ ಇವಾಗ ಕರೆದು ಬರ್ತೀನಿ ನಾನು. ನೀನೇ ಮತ್ತೆ ಅಕ್ಕಗನ್ನ ಅಣ್ಣ ಕರೆದು ಬಾಯ್. ಅಮ್ಮ ಕರಿತಾಳೆ ಬಾ ಅನ್ನೇನು, ಏನಂತ ಹೇಳ, ಏನಂತ ಬಾಯ್. ಓ ಮೆಲ್ಲಕೋಗ. ಹಾಂ ಬಾಯ್, ಕರ್ದು ಬಾ. ಎಣ್ಣೆ ಐತಿ ಇನ್ನು ಅಕ್ಕ ದೀಪ ಹಚ್ಚಿಲ್ತಾಡೆ ನಿನ್ನ. ದೀಪ ಹಚ್ಚಿ ಕಡ್ಡಿಪಟ್ನೆಲ್ಲ ಐತೆ ನೋಡ. ಜೇಜಿ ಜೇಜಿ ಅಕ್ಕ ಜೇಜಿ ನೀನು ಜೇಜಾ ಜೇಜಿ ಜೇಜಿ. ಅಯ್ಯೋ ಗಂಟೆ ಬಾಡ್ಸಂಗೆ ಅಂತ ಓಡ್ತಾನೆ. ಹಿಂಗಿರುತ್ತೆ ಫ್ರೆಂಡ್ಸ್. ನಾವು ದೀಪ ಹಚ್ಚಂಗಿಲ್ಲ ಅಂದರೆ 7 ಗಂಟೆ ಆಗಿದೆ, ಈಗ ಹಚ್ಬೇಕು ದೀಪ. ನೋಡಿ ಏನು ಮಾಡೋಕ್ಕಾಗಲ್ಲ. ಜೇಜಿ ಅಕ್ಕ ಜೇಜಿ ಅಕ್ಕ ಅವಲ್ಲೇ ದೀಪ ಹಚ್ತಿದ್ಲ ಫ್ರೆಂಡ್ಸ್ ಇವಳು. ಅವಾಗ ಅಕ್ಕ ಜೇಜಿ ಅಂದರೆ ನಾನು ಜೇಜಿ ಜಾಸ್ತಿಯಿಂದ ಮಾಡ್ತಾನೆ ನಾವು. ಸಾಕು ಬಾ, ಸಾಕು ಬಾ. ಹಾಗೆ ನೈಟ್ ಕ್ಲೀನ್ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ನೈಟ್ ಬಂದು ಇಲ್ಲೇನು ತೋರಿಸ್ತಿದ್ದೀನಪ್ಪ ನಾನು ಅಂತಂದು ಹೇಳಿದ್ರೆ, ನೋಡಿದರೆ ನಂಗೆ ಗೊತ್ತಾಗುತ್ತೆ. ಇದು ತಿರುಣಿಗೆ. ಯಾವುದ್ರ ತಿರುಣಿಗೆ ಅಂದರೆ ಇದು ಮುಕ್ಬಟ್ಟು ತಿರುಣಿಗೆ ಫ್ರೆಂಡ್ಸ್. ಏನಾಗಿದೆ ಇದ್ರದ್ದೊಂದು ಕಥೆನೇ ಇದೆ. ಸ್ವಲ್ಪ ಯಾಮಾರಿದ್ರೇ ತುಂಬ ಅಪಾಯ ಆಗ್ತಿತ್ತೇನೋ, ಮುಂದೆ ಏನಂತ ಹೇಳ್ತೀನಿ. ಇಲ್ಲಿ ಬಂದು ನಾನು ನೈಟ್ ಬಂದು ಬೆಳಿಗ್ಗೆ ಪಡ್ಡು ಹಾಕಿದ್ದೆ ಫ್ರೆಂಡ್ಸ್, ಅದೇ ಇತ್ತು. ಇನ್ನು ಬಾಕ್ಸಿಗೆ ನಾನು ಅದೇ ಕಟ್ ಕಳಿಸಿದ್ನಲ್ವ. ಇನ್ನು ನಾನು ಮಧ್ಯಾಹ್ನ ಬಂದು ಒಂದು ಸ್ವಲ್ಪ ದೋಸೆ ಹಾಕ್ಕೊಂಡಿದ್ದೆ, 1-2-3 ಆಗಷ್ಟು. ಮತ್ತೇನು ರೈಸ್ ಮಾಡೋಕೆ ಹೋಗಲಿ, ನೈಟ್ ಏನಾದರೂ ಮಾಡಿದರೆ ಆಯ್ತು ಅಂತಂದು ಹೇಳಿ ನಾನು ದೋಸೆ ಹಾಕ್ಕೊಂಡಿದ್ದೆ. ಇನ್ನು ನೈಟ್ ಬಂದು ನಾನು ಕುಷ್ಕ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ ಮತ್ತು ಟೊಮೆಟೊ ರೈಸನ್ನು ತಿಂದು ಸ್ವಲ್ಪ ಬೋರ್ ಆಗಿತ್ತು. ಆಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತಂದೇಳಿ ಕುಷ್ಕ ಮಾಡೋಣ ಅಂದ್ಕೊಂಡಿದ್ದೆ. ಇನ್ನು ನಾನು ಬಂದು ಇದು ಪುಟಾಣಿ ಕಲ್ಲು ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತೆ, ಬಟ್ ಯೂಸ್ ಮಾಡ್ತಿಲ್ಲ ನಾನು. ಏನಕ್ಕೆ ಅಂತಂದರೆ ಈ ಥರ ಹಿಂಗೆ ತೆಗೆದ್ರೆ ನಮ್ಮ ಪ್ರಿಯಾಂಶಿನ ಒಂದು ಕಾಟ, ಅವ್ನು ಕೊಡ್ತೀನಿ ಅದನ್ನ ಮಾಡ್ತೀನಿ ಅನ್ನೋಕ್ಕೋಸ್ಕರ ತೆಗಿತಾನೆ ಇದ್ದಿಲ್ಲ. ತಗೊಂಬಂದು ಏನಿಲ್ಲ ಅಂದರೂ ಸುಮಾರು 2 ವರ್ಷನೇ ಆಯ್ತು ತಗೊಂಡು. ನಾವು ಯೂಸ್ ಮಾಡ್ತೀನಿ. ಅವ್ನು ಮಲಗಿದಾಗೆ ಏನಾದರೂ ಸಡನ್ ಯಾರನ್ನು ಬಂದರೆ ಏಲಕ್ಕಿ ಕುಟ್ಟೋಕ್ಕೆ ಹಂಗೆ ಮಾಡ್ತಿದ್ದೆ. ಬಟ್ ಇತ್ತೀಚೆಗೆ ನಾನು ಅದು ಮೇಲೆ ತೆಗೆದಿಟ್ಟಿದ್ದೆ, ಈಗ ಅದು ತೆಗೆದಿದ್ದೆ. ಈಗ ತೆಗೆದ್ರೂ ಅವ್ನು ಕಾಟ ಇಲ್ಲ. ಅಂದರೆ ಅದು ವಜ್ಜೆ ಇದೆ ಫ್ರೆಂಡ್ಸ್, ಅದು ಕಲ್ಲಿಂದು ಪುಟಾಣಿ ಕಲ್ಲು. ಹಾಗಾಗಿ ಕಾಲ ಮೇಲೆ ಎಲ್ಲನೂ ಕೆಡಕಂತಾನೇನ ಅಂತ ನಾನು ತೆಗೆದಿಟ್ಟಿದ್ದೆ. ಈಗ ಬೆಳಿಗ್ಗೆ ಇದು ಇವಾಗ ಅಡುಗೆ ಮಾಡ್ತಿದ್ದೀನಲ್ವ, ಇವಾಗ ಯೂಸ್ ಮಾಡೋಕ್ಕೆ ಬೇಕಾಗುತ್ತೆ. ಮಿಕ್ಸಿ ಹಾಕೋಣ ಅಂದರೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇತ್ತು. ಹಾಗಾಗಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಜ್ಜಿ ಬಡ್ಕೊಳೋಣ, ಹಾಗೆ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಜಜ್ಜಿ ಬಡ್ಕೊಳೋಣ. ಆಲ್ಮೋಸ್ಟ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಕುಟ್ಕೊಳಕ್ಕೆ ಅದು ತಗೊಂಡಿದ್ದೆ ನಾನು. ಹಾಗಾಗಿ ಕೊಡ್ತಿದ್ದೆ. ಅಲ್ಲಿಗಾದ್ರೂ ಅವ್ನು ಬಿಡಲಿಲ್ಲ, ನಾನು ಕೊಡ್ತೀನಿ ಅಂತಂದು ಹೇಳ್ತಿದ್ದೆ. ಹಾಗಾಗಿ ಅದು ನಾನು ಯೂಸ್ ಮಾಡಿ ತೆಗೆದಿಟ್ಬಿಟ್ಟೆ. ಇನ್ನು ಆಗಲೇ ತೋರಿಸಿದ್ನಲ್ಲ ಫ್ರೆಂಡ್ಸ್, ಅದು ಮುಕ್ಬಟ್ಟಿನ ಕಡ್ಡಿ, ಅದು ತಿರುಣಿಗೆ. ಅದು ಬಂದು ಹಿಂಗೆ ಟಿ ವಿ ನೋಡ್ಕೊಂತ ಕುಂತಿದ್ದೆ. ಸುಮ್ಮನೆ ಹಾಗೆ ನಾನು ಏನು ಒಂಥರ ಮೂಗೊಳಗೆ ಏನೋ ಬಡ್ದಂಗೆ ಆಗ್ತಿತ್ತು, ಏನು ಬಡಿತಿತ್ತಲ್ಲ ಅಂತಂದೇಳಿ ನಾನು ನೋಡ್ಕೊಳ ಕುಂತಿದ್ದೆ. ನಾನು ಏನಾದರೂ ಒಂದು ಸೆಕೆಂಡಲ್ಲಿ ನಾನು ಏನಾದರೂ ಅದನ್ನು ಏನೋ ಬಿಡು ಅಂದರೆ ಏನೋ ಅದು ಗೊತ್ತಿಲ್ಲ ಅಂತಂದೇಳಿ ನಾನು ಏನಾದ್ರು ಮೂಗು ಏರಿಸ್ಬಿಟ್ಟಿದ್ರೆ ಫ್ರೆಂಡ್, ಎಷ್ಟು ದೊಡ್ಡ ಅಪಾಯ ಆಗ್ತಿತ್ತು ಅಂದರೆ ಹೇಳೋಕ್ಕಾಗಲ್ಲ. ಅದು ನಮ್ಮ ಟೈಮ್ ಸುಮಾರಿದ್ದಾಗೆ ನಾನು ಏನೋ ಬಡಿಯುತ್ತಲ್ಲ ಮೂಗಳಲ್ಲಿ, ನನಗೆ ಚುಸ್ತಿದಂಗೆ ಆತಿತ್ತು. ಏನಿದು ಅಂತಂದೇಳಿ ಹಂಗೆ ನೋಡಿದೆ, ಕೈ ಹಾಕಿದೆ, ನೋಡಿದೆ ತಿರುಣಿ ಕಡೆಗೆ ಬಂದುಬಿಟ್ಟಿತ್ತು. ನನಗೆ ಅದು ಕೂಡ ಅಷ್ಟು ಗೊತ್ತಾಗಿಲ್ಲ, ಕೈ ಹಾಕಿ ತಗೊಂಡ್ಮೇಲೆ ಗೊತ್ತಾಗಿದೆ ನನಗೆ ಇದು ತಿರುಣಿಗೆ ಅಂತಂದೇಳಿ. ನಿಜ ಫ್ರೆಂಡ್ಸ್, ಎಷ್ಟು ದೊಡ್ಡ ಅಪಾಯದಿಂದ ನಾನು ಪಾರಾಗಿದ್ದೀನಿ ಅಂದರೆ ಅಷ್ಟು ದೊಡ್ಡ ಅಪಾಯದಿಂದ ಪಾರಾಗಿದ್ದೀನಿ. ಇನ್ನು ಯಾರಾದರೂ ಹೆಣ್ಮಕ್ಳು ಅರ್ಥ ಮಾಡ್ತು ಏನಾದರೂ ಈ ಥರ ಲೂಸ್ ಇದೆ ಯೂಸ್ ಮಾಡಿಬಿಡಿ ಪ್ಲೀಸ್, ಯಾಕಂದರೆ ಇದರಿಂದ ದೊಡ್ಡ ಅಪಾಯನೇ ಆಗಿದೆ. ಏನಪ್ಪ ಅಂದರೆ ಹಿಂಗೆ ಒಂದು ಟೈಮ್ ನಮ್ಮ ತಮ್ಮ ಏನೋ ನನ್ನ ಹಸ್ಬೆಂಡ್ ಒಂದು ವೀಡಿಯೋ ಹಾಕಿದ್ರು.
ಏನಿಲ್ಲ, ಇದು ಇದೇ ಥರ ಬೇರೆ ಕಡೆ ಎಲ್ಲ ಒಂದು ಹೆಣ್ಮಗಳಿಗೆ ಮುಗ್ಬಟ್ಟು ಇಟ್ಕೊಂಡು ಅದು ಲೂಸ್ ಆಗಿದೆ ಏನಾಗಿದೆ ಗೊತ್ತಿಲ್ಲ. ಅವಳೇನು ಸಡನ್ಲಿ ಮೂಗು ಏರ್ಸ್ಕೊಂಡಾಳ ಏನೋ ಏರ್ಸ್ಕೊಂಡಿದ್ರೇ ಒಳಗೆ ಹೋಗುತ್ತೆ. ಏರ್ಸ್ಕೊಂಡಿದ್ದಂಗೆ ಅದರ ಅದು ಏನಾಗ್ಬಿಟ್ಟಿದೆ, ಸೀದಾ ಹೋಗಿ ಕಿಡ್ನಿಗೆ ಸಿಗಾಕೊಂಡ್ಬಿಟ್ಟಿದೆ ಫ್ರೆಂಡ್ಸ್. ಅದು ವಿಡಿಯೋ ನನಗೆ ಕಳಿಸಿದ್ರು ನಮ್ಮ ತಮ್ಮ, ಏನು ಯಾರು ಇಬ್ಬರದಾಗ ಒಬ್ರು ಕಳಿಸಿದ್ರು. ಹೋಗ್ಬಿಟ್ಟಿದೆ ಮೂಗು ಏರ್ಸಿದಾಗ. ಅದು ಆಪ್ರೇಷನ್ ಮಾಡಿ ತೆಗ್ದಾರ. ನಿಜವಲ್ಲೂ ತುಂಬ ಅಪಾಯ ಆಗಿತ್ತು ಅವಾಗ. ಅದು ನನಗೆ ಕಳಿಸಿದ್ರು, ಹೆಣ್ಮಕ್ಳು ಹುಷಾರು, ಈ ಥರ ಇರುತ್ತೆ ಹಂಗೆ ಅಂತಂದೇಳಿ. ನಾನು ಯಾವಾಗ ಒಂದು 3-4 ತಿಂಗಳ ಹಿಂದೆ ಅವಾಗ ಹಾಕಿದ್ರು, ನನಗೆ ಶೇರ್ ಮಾಡಿದ್ರು. ಅವಾಗ ನೋಡಿದ್ದೆ. ಇವತ್ತು ನಾನು ಅದನ್ನೇ ನೋಡಿಬಿಟ್ಟಿದ್ದೀನಿ. ಅಲ್ಲ ನೋಡಿದ್ನಲ್ವ, ಇವತ್ತು ನನಗೆ ಅದೇ ಆಗಿಬಿಟ್ಟಿದೆ ಫ್ರೆಂಡ್. ನಿಜವಲ್ಲಿ ಎಷ್ಟು ಭಯಾಲಿಂದ ಇದ್ದೆ ಅಂದರೆ ನಿಜ. ನನ್ನ ಹಸ್ಬೆಂಡಿಗೆ ಬಂದು ಹೇಳ್ತೀನಿ, ಅವರಂತೂ ಫುಲ್ಲು ಇದಾಗ್ಬಿಡು, ಹುಷಾರಿರಬೇಕು ಹಂಗೆ ಹಿಂಗೆ ಅಂತ ಹೇಳಿದರೆ. ಇನ್ನೊಂದು ಸ್ವಲ್ಪ ಲೂಸ್ ಇತ್ತು, ನಾನು ಹೋಗ್ಲಿ ಬಿಡು ಅಂತಂದೇಳಿ ಇನ್ನೊಂದು ತಗೊಂಡಿದ್ದೀನಲ್ಲ ಫ್ರೆಂಡ್ಸ್, ಅದೇ ಇವ್ರು ನಮ್ಮ ಹಸ್ಬೆಂಡವ್ರು ಅಪ್ಪ ಕೊಡ್ಸಾರಲ್ವ, ಅದಿದೆ. ಅದು ಹಾಕ್ಕೊಳೋಣ ಅನ್ನಂಗಲ್ಲಿ ಇದು ಚೆನ್ನಾಗಿದೆ. ಇನ್ನೂ ಯಾಕಿದು ಅಂದರೆ ಸ್ವಲ್ಪ ಲೂಸ್ ಆಗಿದೆ ಅಷ್ಟೇ ಅಲ್ಲ ಅಂತೇಳಿ ಸುಮ್ಮನೆ ಇದ್ದೀನಿ. ಬಟ್ ಬೇಗನೆ ಚೇಂಜ್ ಮಾಡ್ಕೋಬೇಕು ನಾನು, ಇಲ್ಲಾಂದರೆ ನಿಜ ಫ್ರೆಂಡ್ ಎಷ್ಟು ಅಪಾಯಲಿಂದ ಅಂದರೆ ದೇವ್ರು ದೊಡ್ಡನಂತ ಹೇಳ್ಬೇಕು. ನಾನು ಏನೇ ಮೂಗು ಏರ್ಸ್ಕೊಂಬಿಟ್ಟಿದ್ರೆ ನಿಜ ನೆನೆಸ್ಕೊಂಡ್ರೆ ಒಂಥರ ಭಯ ಆಗುತ್ತೆ. ಏನೋ ಬಿಡಿ ಫ್ರೆಂಡ್, ದೇವ್ರು ದೊಡ್ಡನಂತಂದು ಸುಮ್ಮನೆ ಆದೆ. ಆಮೇಲೆ ಓಕೆ ಫ್ರೆಂಡ್ಸ್, ಹಂಗೆ ನೈಟ್ ಕುಷ್ಕ ಮಾಡ್ತಿದ್ದೆ. ಇನ್ನು ನಮ್ಮ ಪ್ರಿಯಾನ್ಸಿನ ಆಟ ಅಂತ ನೋಡೋಕ್ಕೆ ಆಗ್ತಿಲ್ಲ ಫ್ರೆಂಡ್. ನಿಜವಾಗ್ಲೂ ಅದೇನೋ ಅಂತಾರಲ್ಲ ಫ್ರೆಂಡ್ಸ್, ಬರ್ತಾ ರಾಯರ ಕುದುರೆ ಕತ್ತೆ ಐತೆ ಅನ್ನಂಗಾಗಿದೆ ನನ್ನ ಮಗಂದು. ಏನಂತ ಹೇಳ್ತೀರಿ, ಅವಾಗೆಲ್ಲ ಸುಮ್ಮನೆ ಇರ್ತಿದ್ದೆ, ಈಗಿಲ್ಲ. ಅಲ್ಲಿ ಏನು ಮಾಡ್ತಿದ್ದೀಯ, ನಾನು ನೋಡ್ತೀನಿ ಎತ್ಕ ಅಂತಂದು ಕಲ್ಲೇ ಬಿದ್ದು ಬಿಟ್ಟಿರ್ತಾನೆ ಫ್ರೆಂಡ್. ನನಗೆ ಅದು ಅಷ್ಟು ಸಿಟ್ಟು ಬರ್ತಿದೆ. ಮತ್ತು ಏನು ಮಾಡೋಕ್ಕಾಗಲ್ಲಲ್ವ ಪಾಪ, ಅವನ್ನ ಎತ್ಕೊಳಕ್ಕೆ ಇರ್ತಾರೆ. ಹಾಗಾಗಿ ನಾನು ಹಂಗೆ ಸಮಾಧಾನ ಮಾಡ್ಕೊಂಡು ಎತ್ಕೊಂಡಿದ್ದೆ. ಮೊದಲೆಲ್ಲ ಆಗಿದ್ದಿಲ್ಲ ಫ್ರೆಂಡ್ಸ್, ಈಗೀಗ ಅವ್ನು ಪೂರ್ತಿ ಆಟ ಮತ್ತೆ ಮೊದಲ ಥರ ಹಾಕ್ಕೊಂತನೇನೋ ಅನಿಸ್ತಿದೆ ನನಗೆ. ಹಾಗೇನೇ ಇರೋದು, ತಾಯಿ ಅದಕ್ಕೆ ನೆಬಾಸ್ಕೊಂಡು ಸುಧಾರಿಸ್ಕೊಂಡು ಹೋಗ್ಬೇಕು. ಅವ್ನು ಎತ್ಕೊಂಡು ಮಾಡೋಕ್ಕೇನು ತೊಂದರೆ ಇಲ್ಲ ನನಗೆ. ಬಟ್ ಅಡುಗೆ ಮಾಡೋತ್ನಾಗ ಅದು ಇದು ತಿರುವುದು, ಏನಾದರೂ ಕೊರಿಯೋದು, ಒಗ್ಗರಣೆ ಕೊಡೋದಿರುತ್ತಲ್ವ, ಅಟ್ಲೀಸ್ಟ್ ಕಾಲ ಮೇಲೆ ಏನಾದ್ರು ನಮ್ಮ ಮೇಲೆ ಬಿದ್ದರೆ ಓಕೆ. ಬಟ್ ಮಕ್ಕಳು ಇನ್ನೂ ಎಳೆ ಚರ್ಮ ಅಲ್ವ, ಅವ್ರ ಮೇಲೆ ಬಿದ್ದರೆ ಅದೇ ಒಂದು ಭಯ. ಏನು ಆ ಚಾಳೆ ಇದೆ, ಅವ್ನಿಗೆ ಆ ಚಾಳೆ ಬಿಡಿಸಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ಇನ್ನೇನು ಕುಷ್ಕ ಮಾಡ್ತಿದ್ನಲ್ವ, ಹಾಗಾಗಿ ತುಪ್ಪ ಹಾಕಿ ಮಾಡೋಣ ಅನ್ಕೊಂಡೆ ಫ್ರೆಂಡ್. ನನ್ನ ಹಸ್ಬೆಂಡಿಗೆ ಸ್ವಲ್ಪ ತುಪ್ಪ ಅಂದರೆ ಆಗಲ್ಲ, ಒಂಥರ ಗಂಟ್ಲು ನೋವಾಗ್ಬಿಡುತ್ತೆ ಅವ್ರಿಗೆ. ಹಾಗಾಗಿ ಎಣ್ಣೆನೇ ಹಾಕಿದೆ. ಕುಷ್ಕ ಸ್ವಲ್ಪ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿ ಈರುಳ್ಳಿ ಬೆನ್ಸ್ಕೊಂಡೆ ಫ್ರೆಂಡ್ಸ್. ಈರುಳ್ಳಿ ಏನು ಫುಲ್ ಬ್ರೌನ್ ಕಲರ್ ಏನು ಬೆನ್ಸ್ಕೊಂಡಿಲ್ಲ, ಸ್ವಲ್ಪ ಅಷ್ಟಲ್ಲಿ ಬೆನ್ಸ್ಕೊಂಡೆ. ಅದಾದಮೇಲೆ ಇನ್ನು ಟೊಮೊಟೊ ಮತ್ತು ಇದು ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಪಲಾವ್ ಎಲೆ ಹಾಕಿ ಅದನ್ನು ಬೆನ್ಸ್ಕೊಂಡೆ ಫ್ರೆಂಡ್ಸ್. ಆಮೇಲೆ ಟೊಮೊಟೊ ಹಾಕ್ಕೊಂಡೆ. ಇನ್ನೇನು ಇದು ಪುಟಾಣಿ ಕೊಲ್ಲಿಂದ ಕುಟ್ಟಿದ್ನಲ್ವ, ಇದು ಇನ್ನು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಉಪ್ಪಾಕಿ ಕುಟ್ಟಿದ್ದೆ ನಾನು. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಹಾಗಾಗಿ ನಾನು ಅಲ್ಲೇನು ಹಾಕ್ಕೊಂಡಿದ್ದಿಲ್ಲ. ಅದನ್ನು ಚೆನ್ನಾಗಿ ಬೆನ್ಸ್ಕೊಂಡು ಆಮೇಲೆ ಮನೇಲಿದ್ದು ಗರಂ ಮಸಾಲ ಅದನ್ನು ಪುಡಿ ಹಾಕಿ ಚೆನ್ನಾಗಿ ಬೆನ್ಸ್ಕೊಂಡೆ. ಇನ್ನು ನಾನು ಒಂದು 3 ಹಾಕ್ಕೊಂಡಿದ್ದೀನಿ ಫ್ರೆಂಡ್ ಟೊಮೊಟೊ. ಇಲ್ಲಿ ಜಾಸ್ತಿ ಆದರೆ ಹಾಕ್ಕೋಬೋದು, ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಂಡಾದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಮಿಕ್ಸಿಗೇನು ಹಾಕಲಿಲ್ಲ, ಹಾಗಾಗಿ ನಾನು 1-2 ಟೊಮೊಟೊ ಹಾಕ್ಕೊಂಡೆ. ನಾನು ಮಾಡ್ತಿರೋದು ಒಂದು ಸ್ವಲ್ಪ ನಮ್ಮಿಬ್ಬರಿಗೆ ಅಲ್ವಾ, ಹಾಗಾಗಿ ನಾನು ಹಾಗೆ ಇದು ಮಾಡಿಕೊಂಡೆ. ಇನ್ನು ಬಂದು ನಾನು ಕೊತ್ತಂಬರಿ ಇದ್ದಿಲ್ಲ, ಹಾಗಾಗಿ ಮೆಂತ್ಯ ಪಲ್ಯ ನಾನು ಒಣಗಿಸಿಟ್ಟಿದ್ನಲ್ವ, ಅದು ಇತ್ತು. ಅದು ಒಂದು ಸ್ವಲ್ಪ ಉದುರಿಸ್ಕೊಂಡೆ, ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತಂದೇಳಿ. ಇನ್ನು ಲಾಸ್ಟಲ್ಲಿ ಬಂದು ಒಂದು ಅರ್ಧ ಕಪ್ಪು ಮೊಸರು ಹಾಕ್ಕೊಂಡೆ ಫ್ರೆಂಡ್ಸ್, ಯಾಕಂದರೆ ಚೆನ್ನಾಗಿ ಬರುತ್ತೆ ಇದು ಕುಷ್ಕ ಅಂತಂದೇಳಿ. ಇನ್ನು ಮೊಸರು ನೀರು ಹಾಕಿದ್ಮೇಲೆ ಹಾಕ್ಬೋದು, ಒಡುಕೊಡುಕಾಗುತ್ತೆ, ಚೆನ್ನಾಗಿ ಬರೋಲ್ಲ ರೈಸ್ ತಿನ್ನುವಾಗ. ಹಾಗಾಗಿ ನಾನು ಅದು ಒಡುಕೊಡುಕು ಎಲ್ಲ ಚೆನ್ನಾಗಿ ಕ್ರೀಮ್ ಥರ ಆಗಬೇಕಂತಂದೇಳಿ ಅದರಲ್ಲೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ನಿಂಬೆಹಣ್ಣು ತಗೊಂಡೆ, ಅದರಲ್ಲಿ ಅರ್ಧ ಕಟ್ ಮಾಡಿ ಅರ್ಧ ನಿಂಬೆಹಣ್ಣು ಇದಕ್ಕೆ ಹಿಂಡ್ಕೊಂಡು ನನಗೆ ಎಷ್ಟು ಬೇಕಷ್ಟು, ನಾನು ಅಕ್ಕಿ ಎಷ್ಟು ನೆನೆಕಿರ್ತೀನಲ್ವ ಆ ಪ್ರಮಾಣದ ನೀರು ಹಾಕ್ಕೋಬೇಕು. ಇನ್ನು ಅಕ್ಕಿ ಎಷ್ಟು ಹಾಕ್ಕೊಂಡ್ರೆ ಅಷ್ಟು ನೀರು ಹಾಕ್ಕೊಂಡಿರ್ತೀವಲ್ಲ ನಾವು ಫ್ರೆಂಡ್. ನೀರು ಹಾಕ್ಕೊಂಡಾದ್ಮೇಲೆ ಉಪ್ಪು ಹಾಕ್ಕೋಬೇಕು. ಚೆನ್ನಾಗಿ ನೀರು ಪಳ ಅಂತ ಕುದಿಬೇಕು. ಚೆನ್ನಾಗಿ ನೀರು ಕುದ್ಮೇಲೆ ಇನ್ನು ಅಕ್ಕಿ ಹಾಕ್ಕೋಬೇಕು. ಅಕ್ಕಿ ಹಾಕ್ಕೊಂಡು ಒಂದು ಸ್ವಲ್ಪ ಬಿಟ್ಟು ಆಮೇಲೆ ಇನ್ನೂ ಅರ್ಧ ನಿಂಬೆಹಣ್ಣು ಇಟ್ಕೊಂಡಿರ್ತೀನಲ್ವ ಅದನ್ನು ಹಿಂಡ್ಕೋಬೇಕು. ಇನ್ನು ಹೇಳ್ಬೇಕಂದ್ರೆ ಇದು ಬಿಟ್ಟಿದೆ, ಅರಿಶಿನ ಹಾಕ್ಕೊಂಡಿದ್ದೆ ಫ್ರೆಂಡ್ ನಾನು. ಒಂಥರ ಪ್ಲೇನ್ ಪಲಾವ್ ಆದಂಗೆ ಆಗುತ್ತೆ ಅಂತಂದೇಳಿ, ಹಾಗಾಗಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೆ. ಇಲ್ಲಾಂದರೆ ಖಾರ ಹಾಕಿ ಮಾಡ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಇದ್ದು ಅಂತಂದೇಳಿ ಹಸಿಮೆಣ್ಸಿನ್ಕಾಯಿ ಕುಷ್ಕ ಮಾಡಿದ್ದೆ. ಇನ್ನು ಬೇಕಾಗಿದ್ದರೆ ನೀವು ಇದು ಖಾರದ ಮಾಡಬೇಕು, ಅದನ್ನು ಚೆನ್ನಾಗಿ ಬರುತ್ತೆ.
ಫ್ರೆಂಡ್ಸ್ ಇನ್ನೇನು ಕುಷ್ಕನೂ ರೆಡಿಯಾಗಿತ್ತು. ಇನ್ನು ಹೇಳಿದ್ನಲ್ವ ಬೆಳಿಗ್ಗೆ ಹಾಕಿದ್ದು ಮುಂಬಂಗ್ಳು ಹಾಕಿದ್ನಲ್ವ, ಇನ್ನು ಮಧ್ಯಾಹ್ನ ಒಂದು ಸ್ವಲ್ಪ ದೋಸೆ ಹಾಕ್ಕೊಂಡಿದ್ದೆ. ಇನ್ನು ಒಂದು 2 ದೋಸೆ ಆಗೋಷ್ಟಿತ್ತು, ಇವರಿಗೆ ಅಂತ ತೆಗೆದು ಇಟ್ಟಿದ್ದೆ. ಇವ್ರು ಬೆಳಿಗ್ಗೆನೇ ಹೇಳಿದ್ರು ಬಾಕ್ಸಿಗೆ ಬೇರೆ ಕಟ್ಟಂತೇಳಿ, ಬಟ್ ಟೈಮ್ ಆಗುತ್ತೆ ಅಂತಂದು ಪಡ್ಡು ಹಾಕ್ತಿದ್ನಲ್ವ ಅದೇ ಕಟ್ಟಿದ್ದೆ. ಹಾಗಾಗಿ 1-2 ದೋಸೆ ಆಗೋಷ್ಟಿತ್ತು, 1-2 ದೋಸೆ ಹಾಕ್ಬಿಡೋಣ ಅಂತಂದೇಳಿ ನಮ್ಮ ಪ್ರಿಯಾಂಶಿನ ನೋಡಿರ ಮತ್ತೆ ಅವ್ನ ಕಾಟ ಸ್ಟಾರ್ಟ್ ಆಯಿತು. ಅಲ್ಲಿ ಏನು ಅವ್ನು ಹಿಂಗೆ ಎತ್ಕೊಂಡ್ರೆ ಅದು ಏನು ಇದು ಎತ್ತಿಸೋದು, ಅದು ಕೇಳಿ ತಲೆ ತಿಂತಿರ್ತಾನೆ ನನಗಂತೂ. ಇನ್ನು ಅದು ಏನಮ್ಮ ಅಂತಂದೆ ನಿಂಬೆಹಣ್ಣು ಅದೇ ಕುಷ್ಕಾಗ ಹಾಕಿದ್ನಲ್ವ ಒಂದು ಸ್ವಲ್ಪ ಉಳಿದಿತ್ತು, ಅದು ಏನಮ್ಮ ಅವ್ನು ತಿನ್ನೋದು ಅಂದ್ಕೊಂಬಿಟ್ಟಿದ್ದಾನೆ ಫ್ರೆಂಡ್ಸ್. ಆಮೇಲೆ ತಿನ್ನು ಇರಲಿ ತಿನ್ನು ಏನಾಗುತ್ತೆ ಅಂತಂದೇಳಿ ಒಂದು ಹನಿ ಹಿಂಡಿದೆ. ಅಮ್ಮ ಉಳ್ಳಗ ನಿಜ ಫ್ರೆಂಡ್ಸ್, ಅವನ ಹತ್ರ ಆಟ ಆಡಿದೆ ಅಂತ ಅವರ ಮಜಾ ಅವ್ನ ಎಕ್ಸ್ಪ್ರೆಷನ್ನು ಅದೆಲ್ಲ ನೋಡೋಕ್ಕೆ ನನಗಂತೂ ಜಗ್ಗಿ ನಗು ಬರ್ತಿರ್ತದೆ. ಚಿಕ್ಕ ಮಕ್ಕಳು ಅಂದರೆ ಹಾಗೆ ಅಲ್ವ, ಅವರು ಎಕ್ಸ್ಪ್ರೆಷನ್ನು ನೋಡ್ಬೇಕಂತಾರೆ ಕ್ಯೂಟ್ ಆಗಿರುತ್ತೆ ಅವ್ರು ಮಾಡೋ ಮಕ್ಕಳು. ಏನು ಒಂಥರ ಲಕ್ಕಿ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ. ಹಾಗೆ ಇನ್ನೇನು 2 ದೋಸೆ ಆಗೋಷ್ಟಿತ್ತು. ಇನ್ನು ಇವನಿಗೂ ದೋಸೆ ಅಂದರೆ ಇಷ್ಟ ಫ್ರೆಂಡ್ಸ್, ಹಾಗಾಗಿ 2 ದೋಸೆ ಹಾಕಿ ಇಡೋಣ ಅಂತಂದೇಳಿ ಹಾಗೆ ಇವನಿಗೆ ಸ್ವಲ್ಪ ಊಟ ಮಾಡಿಸ್ಬಿಡೋಣ ಅವ್ರ ಪಪ್ಪ ಬರ್ತಡೆಗೆಲ್ಲ ಅಂತ ಅಂದ್ಕೊಂಡೆ. ಇನ್ನು ದೋಸೆ ಹಾಕ್ತಿದ್ದೆ, ಅಷ್ಟರಲ್ಲಿ ಅವ್ರ ಪಪ್ಪನೂ ಬಂದುಬಿಟ್ರು. ಇನ್ನು ಡೋರು ಬಡಿದ್ರು. ಇನ್ನು ನಾನು ಡೋರ್ ಹಾಕಿರ್ತೀನಿ ಫ್ರೆಂಡ್ಸ್, ಯಾಕಂದರೆ ಇವ್ನು ಎಂಥ ಕಿಲಾಡಿ ಗಂಡದನಂದರೆ ನನ್ನ ಮಗ ನಿಜ. ಇಲ್ಲೇನೋ ನಾನು ಅಡುಗೆ ಮಾಡ್ತಿರ್ಬೇಕು, ಇನ್ನೊಂದು ಮಾಡ್ತಿರ್ಬೇಕು, ಡೋರ್ ಏನೋ ಓಪನ್ ಇರಬೇಕು ಫ್ರೆಂಡ್ಸ್, ಸೀರೆ ಹೊರಗೆ ಓಡೋಗ್ಬಿಡ್ತಾನೆ. ಇನ್ನು ಡೋರ್ ಹಾಕಿದ್ರೆ ಮಾತ್ರ ಹೋಗಲ್ಲ ಅವನು, ಹಾಗಾಗಿ ಡೋರ್ ಹಾಕಿದ್ದೆ. ಇನ್ನು ಅಷ್ಟರಲ್ಲಿ ಅವ್ರ ಅಪ್ಪನೂ ಡೋರು ಬಡಿದ್ರು. ಇನ್ನು ನಾವು ಅಲ್ಲಿಗೋಗಿ ಡೋರ್ ತೆಗೆದ್ವಿ. ಇನ್ನು ಹೆಂಗಾಗ್ಬಿಟ್ಟಿದೆ ಅಂದರೆ ಫ್ರೆಂಡ್ಸ್, ಇನ್ನು ಶ್ರೀಯಂಕನ ಪಪ್ಪ ಬರೋತರಿಗಿಲ್ಲ, ಇವನು ಊಟ ಮಾಡಿಸಿ ಒಂದು ಸ್ವಲ್ಪ ಏನಾದರೂ ಕೆಲಸ ಇದ್ದರೆ ಮಾಡ್ಕೊತಿದ್ದೆ. ಇವತ್ತೇನಾಗ್ಬಿಟ್ಟಿದೆ ಅಂದರೆ ನನ್ನ ಟೈಮೇ ನೋಡಿಲ್ಲ, ಇನ್ನು ಈಗ 7 ಗಂಟೆ ಆಗಿದೆ ಅಂದ್ಕೊಂಬಿಟ್ಟು ನಾನು ಇವ್ನು ಸ್ವಲ್ಪ ಹಿಂಗೆ ಆಟ ಮಾಡ್ತಿದ್ನಲ್ವ, ಅಮ್ಮವ್ರಿಗೆ ಫೋನ್ ಮಾಡಿದ್ದೆ. ಅವಾಗ ನಮ್ಮ ತಂಗಿ ಹತ್ರ ಮಾತಾಡ್ಕೊಂಡು ಸುಮ್ಮನಿರ್ತಾನೆ ಅಂತಂದೇಳಿ ಮಾತಾಡ್ಕೊತಿದ್ದೆ. ಅಮ್ಮ ಊಟ ಮಾಡಮ್ಮ ಊಟ ಆಯ್ತು ಅಂತ ಕೇಳಿದ್ರೆ ಶಾಕ್, ಇವ್ರೇನು 7 ಗಂಟೆಗೆ ಊಟ ಮಾಡ್ತಿದ್ರಲ್ಲ ಅಂತ. ಅಂದರೆ ಅದು 8:15 ಆಗಿ ಬಂದಿದೆ ಫ್ರೆಂಡ್ಸ್. ಅವಾಗ ಗೊತ್ತಾಗಿದೆ 7 ಗಂಟೆ. ಅವಾಗ ನಮ್ಮ ಯಾಕಮ್ಮ ಇನ್ನೂ ಅದು ಇಷ್ಟೊತ್ತಾದ್ರೆ ಅಡುಗೆ ಮಾಡಿಲ್ಲ, ಅವನು ಇಷ್ಟೊತ್ತಾದ್ರೆ ಇನ್ನೂ ಊಟ ಮಾಡಿಸಿಲ್ಲ ಅಂತೇಳಿ ನನಗೆ ಬೈತಿದ್ರು. ನಾನು ನೋಡೇ ಇಲ್ಲ. ಅಂದರೆ ಏನಾಗಿತ್ತಂದರೆ ಇವ್ನು ಆಟ ಮಾಡೋದಕ್ಕೆ ಒಂದು ಸ್ವಲ್ಪ ಹೊರಗೆ ಕುಂತಿದ್ದೆ ಫ್ರೆಂಡ್ಸ್, ಅಲ್ಲೇ ಕುಂತು ಜಾಸ್ತಿ ಹೊತ್ತು ಆಗ್ಬಿಟ್ಟಿತ್ತೇನೋ, ಬಂದು ನಾನು ಟೈಮ್ ಬಿಟ್ಟು ನೋಡಿಲ್ಲ, ಹಾಗಾಗಿ ಟೈಮ್ ಆಗಿಬಿಟ್ಟಿತ್ತು. ಈಗಪ್ಪ ಅಂದ್ಕೊಂಡೆ ಅಷ್ಟರಲ್ಲಿ ಮತ್ತು ಇವರು ಬಂದ್ರಲ್ಲ, ಟೈಮ್ ಆಗಿಬಿಟ್ಟಿತ್ತು. ಇನ್ನು ಆದ್ರೂ ಅಡುಗೆ ಆಗಿತ್ತು, ಅಂದರೆ ಇವ್ನಿಗೆ ಊಟ ಅಂದರೆ ಮಾಡಿಸಿದ್ದಿಲ್ಲ, ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಂದಿದ್ದು ಇನ್ನು ನಾವು ಊಟ ಮಾಡ್ತಿದ್ದಂಗೆ ಹಂಗೆ ಅವರು ಅಂತೂ ನಾನಂತ ಅಂತಿಟ್ಟು ಊಟ ಮಾಡ್ತಿದ್ದೆ. ಇನ್ನು ಫ್ರೆಂಡ್ಸ್ ದೋಸೆ ಹಂಚಿ ಹೇಳ್ಬೇಕಂದ್ರೆ ಏನಾಗ್ಬಿಟ್ಟಿದೆ ಅಂದರೆ ನಿಜವಾಗ್ಲೂ ದೋಸೆ ಹಂಚು ಇನ್ನು ಹೊಸ ಫ್ರೆಂಡ್ಸ್, ಅದು ಏನೋ ಎಂತ ಹೋಳ್ಗೆ ಮಾಡ್ತೀನಲ್ವ, ಅವಾಗ ಇದರಲ್ಲೇ ಬೆನ್ಸ್ಕೊಂಬಿಟ್ಟಿದ್ದೀನಿ ನಾನು. ಏನಾಗುತ್ತೆ ಬಿಡು ಅಂತಂದೇಳಿ ನಾನ್ ಸ್ಟಿಕ್ ಹಂಚಿಗೆ ಎಣ್ಣೆ ಹಚ್ಚಿ ಎಣ್ಣೆದು ಏನಾದರೂ ಮಾಡಿದರೆ ದೋಸೆ ಎದ್ದಾಳಲ್ಲ. ನಿಜ ಫ್ರೆಂಡ್ಸ್, ಹೊಸ ಹಂಚು ದೋಸೆನೇ ಎದ್ದಾಳ್ತಿಲ್ಲ. ಅದು ಅವಾಗೆಲ್ಲ ಚೆನ್ನಾಗಿ ಬರ್ತಿತ್ತು, ಹಿಂಗೆ ಒಂದು ಸ್ವಲ್ಪ ಮುಚ್ಚಿ ತೆಗೆದುಬಿಟ್ರೆ ಅದೇ ಎದ್ದಿರ್ತಿತ್ತು. ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಕೂಡ ಬರ್ತಿತ್ತು. ಈಗ ಏನಾಗಿದೆ ಅಂದರೆ ಪ್ರೆಸ್ ಮಾಡ್ತೀನಿ ಬರ್ತಿಲ್ಲ ಹಂಚು. ಅವಾಗ ಅಂದ್ಕೊಂಡೆ ಕೆಟ್ಟೋಗ್ಬಿಟ್ಟಿದೆ ಇದಂತ. ಇನ್ನು ನನ್ನ ಹಸ್ಬೆಂಡ್ಗೆ ಹೇಳಿದ್ರೆ ಪಕ್ಕ ಬೈತಾರೆ. ಇನ್ನು ನಾನು ಮೊನ್ನೆ ತಗೊಂಡಿನಿ, ಏನಿಲ್ಲ ಅಂದರೆ ಇನ್ನು ವರ್ಷವೂ ಆಗಿಲ್ಲ ಫ್ರೆಂಡ್ಸ್, ಅವಾಗ ತಗೊಂಡಿದ್ದೀನಿ. ಯಪ್ಪ ಏನು ಮಾಡೋಕ್ಕಾಗುತ್ತೆ. ನಿಜ ಫ್ರೆಂಡ್ಸ್, ಯಾರಾದರೂ ವಿಡಿಯೋಸ್ ನೋಡ್ತಿದ್ರೆ ನಾನ್ ಸ್ಟಿಕ್ ಹಂಚಲ್ಲಿ ಏನು ಅಗ್ಲನ ಹೋಳ್ಗೆ ಮಾಡ್ತಿರಲ್ಲ, ಆ ಥರದ್ದೇನು ಬೆಳೆಸ್ಬೇಡಿ, ಅದಕ್ಕೆ ಬೇರೆ ತಗೊಳ್ಳಿ, ಇದಕ್ಕೆ ಬೇರೆ ತಗೊಳ್ಳಿ. ನಾನು ಏನಾಗುತ್ತೆ ಬಿಡು, ತಿಕ್ಕಿದ್ರೆ ವಾಶ್ ಆಗುತ್ತಲ್ಲ ಅಂತ ನೋಡಿ ದೋಸೆನೇ ಎದ್ದಾಳ್ತಿಲ್ಲ, ತಿಕ್ಕತ್ತೀನಿ, ಏನು ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಇನ್ನು ದೋಸೆನ ಹಾಕಿದ್ದೆ. ಇನ್ನು ಅವರೂ ಬಂದ್ರಲ್ವ, ಇನ್ನು ಊಟ ಮಾಡೋಕ್ಕೆ ನಿಂತ್ವಿ. ಇನ್ನು ಕುಷ್ಕ ಮಾತ್ರ ಹೇಳ್ಬೇಕಂತ ಸಖತ್ತಾಗಿತ್ತು ಫ್ರೆಂಡ್ಸ್. ಕುಷ್ಕ ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನು ನಾನು ಅದು ಓಪನ್ ಮಾಡಿದರೆ ಒಂಥರ ಕಲರ್ ಕಾಣ್ತಿತ್ತು, ಇನ್ನು ಮುಚ್ಚಿದ್ರೆ ಒಂಥರ ಸ್ವಲ್ಪ ತೆಗೆದ್ರೆ ಒಂಥರ ಕಾಣ್ತಿತ್ತು. ಅದು ಇರೋದು ಯೆಲ್ಲೋ ಕಲರು, ಬಟ್ ತೆಗೆದ ತಕ್ಷಣ ಒಂಥರ ವೈಟ್ ಕಾಣಿಸುತ್ತೆ. ಅದನ್ನೇ ನಾನು ಒಂದು ತೆಗೆದು ಹಾಕೋದು ಮಾಡ್ತಿದ್ದೆ. ಏನು ಡಿಫ್ರೆಂಟ್ ಕಲರ್ ಕಾಣಿಸುತ್ತಲ್ಲ ಅಂತಂದೇಳಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇನ್ನು ಊಟ ಮಾಡಿ ಇಷ್ಟೇ ಇತ್ತು. ಕುಷ್ಕ ಮಾತ್ರ ಸಖತ್ತಾಗಿತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ವಿಡಿಯೋ ನೋಡಿ, ಹಾಗೆ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಇನ್ನೂ ಉತ್ಸಾಹ ಬರುತ್ತೆ ವಿಡಿಯೋಸ್